ಅಲ್ಲ ನನ್ನ ಮಗ ನಂದಪ್ಪ ನಮ್ಮ ಅಕ್ಕಗ ಎಷ್ಟು ಅವಮಾನ ಮಾಡನಲ್ಲ. ರೋಡಾಗ ನಿಂದಿರಿಸಿ ಚುಡಾಯಿಸನಂತ. ಹೆಂಗಾರ ಮಾಡಿ ನನ್ನ ಮಗಂದು ಮರ್ಯಾದೆ ತೆಗಿಬೇಕು. ಇಲ್ಲ ಅಂದ್ರೆ ಒಟ್ನಲ್ಲಿ ಹೆಂಗೆ ಕಾಡಿಸ್ಬೇಕಂದ್ರೆ ಅವನಿಗೆ ಇನ್ನೊಂದು ಸಲ ನಮ್ಮ ಅಕ್ಕನ ತಂಟೆಗೆ ಬಂದಿರಬಾರ್ದವ. ಹಂಗೆ ಮಾಡ್ಬೇಕು. ಎಷ್ಟು ಸೊಕ್ಕೈತಿ ನನ್ನ ಮಗಗ. ಒಂದು ಸಲ ಎರಡು ಸಲ ನೋಡಿ ನಾವನ್ನ ಅವನು ಯಾರಂತ ಗೊತ್ತೈತಿ. ಆದ್ರೆ ಆ ಲೋಫರನ್ ಮನಿನ ಗೊತ್ತಿಲ್ಲಲ್ಲ ನನಗೆ. ಊರ ಗೌಡ ಅಂತ ಅಂತಿದ್ಲಕ್ಕ. ಹೆಂಗಾರ ಮಾಡಿ ಅವನ ಮನಿನ ಪತ್ತೆ ಹಚ್ಚಿ ಅವನಿಗೆ ಹೆಂಗೆ ಕಾಟ ಕೊಡ್ಬೇಕಂದ್ರೆ ನನ್ನ ಮಗ ಇನ್ನೊಂದು ಸಲ ನಮ್ಮ ಅಕ್ಕನ ತಂಟೆಗೆ ಬಂದಿರಬಾರ್ದು. ತಂಟೆಗಲ್ಲ, ನಮ್ಮ ಅಕ್ಕನ್ನ ಕನಸಲ್ಲೂ ನೆನೆಸ್ಕೊಂಡಿರ್ಬಾರ್ದು ಅವ. ಹಂಗೆ ಮಾಡ್ತೀನಿ. ಈಗ ಹಸು ಆಗೈತಿ, ಫಸ್ಟ್ ಊಟ ಮಾಡೋಣ. ಹೊಟ್ಟೆ ತುಂಬ ಊಟ ಮಾಡಿದೆ ಅಂದ್ರೆ ತಲೆ ಮಸ್ತ್ ಓಡ್ತೈತೆ. ಅವಾಗ ಮನ್ಯಾಗ ಊಟ ಮಾಡ್ಬೇಕಂದ್ರೆ ಉಪ್ಪಿಟ್ಟು ತಿಂದ್ರೆ ನನ್ನ ಪಿಲ್ಲಾನೆಲ್ಲ ಸರಿ ಹೋಗಂಗಿಲ್ಲ. ಇವತ್ತು ಒಂದಿನ ಮಸ್ತ್ ದೊಡ್ಡ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ಕಡದಾಗ ತಿಂದು ಆಮೇಲೆ ಯೋಚನೆ ಮಾಡೋಣ ಮುಂದೆ ಏನು ಮಾಡೋದು ಅಂತ. ರಾಣಿ ತೋರ್ಸು ನಂದಪ್ಪಗ ಈ ರಾಣಿ ಅಂದ್ರೆ ಏನು, ಈ ರಾಣಿನ ಅಕ್ಕನ್ನ ನೇತ್ರ ಅಕ್ಕನ ತಂಟೆಗೆ ಹೋದ್ರೆ ಏನಾಗುತ್ತ ಅನ್ನೋದನ್ನ ತೋರಿಸ್ತೀನಿ ನಾನು. ಇಲ್ಲೊಂದು ದೊಡ್ಡ ಹೋಟೆಲ್ ಐತಿ, ಇದ ಸರಿ. ಇವಾಗ ಮಸ್ತ್ ಊಟ ಮಾಡಿಬಿಟ್ಟು ಹೋಗೋಣ. ಯಾರು ಇದ್ದೀರಿ? ಬರ್ರಿ ಇಲ್ಲಿ ಈ ಟೇಬಲ್ಗೆ ಆರ್ಡರ್ ಮಾಡ್ಬೇಕು ನಾನು. ಎಷ್ಟೊತ್ತು ಕಾಯ್ಬೇಕ್ರಿ? ಇದೇನಿದು? ಈ ಟೇಬಲಿಂದ ಯಾರೋ ಕರೆದಂಗಾಯ್ತು. ಇಲ್ಲಿ ನೋಡಿದ್ರೆ ಯಾರು ಇಲ್ಲನೇ ಇಲ್ಲಲ್ಲ. ಇದೇನು ಭ್ರಮೇನಾ? ಹಲೋ ಸರ್, ನಾನೇ ಕರೆದಿದ್ದು. ಇದೇನಿದು? ವಾಯ್ಸ್ ಅಷ್ಟೇ ಕೇಳಿಸ್ತಾ ಇದೆ, ಬಾಡಿನ ಕಾಣಿಸ್ತಾ ಇಲ್ಲಲ್ಲ. ಯಾರಪ್ಪ? ಯಾರಮ್ಮ ನೀನು? ಎಲ್ಲದಿ ಕಾಣಿಸ್ತಾನೆ ಇಲ್ಲಲ್ಲ. ಕಣ್ಣು ಮುಂದರ ಬಾ. ಹಲೋ ಸರ, ಮ್ಯಾಲೆ ನೋಡಕ್ ಕುಂತೀರಿ, ಕೆಳಗ್ ನೋಡ್ರಿ. ಒಂದು ಸ್ವಲ್ಪ ಕೆಳಗದೀನಿ ನಾನು. ಬೆಕ್ಕ ಮಾತಾಡ್ತಾ ಇದ್ದೇನಾ? ಯಾಕ್ರಿ ಸರ, ಬೆಕ್ಕ ಏನಾರ ಮಾತಾಡಬಾರ್ದಂತ ಏನಾದ್ರೂ ರೂಲ್ಸ್ ಇದೆನಾ, ರೆಗ್ಯುಲೇಷನ್ ಇದೆನಾ? ಮನುಷ್ಯರು ನೀವಷ್ಟ ಮಾತಾಡ್ಬೇಕಾ? ನಾವೆಲ್ಲ ಮಾತಾಡಬಾರ್ದಾ? ಅಯ್ಯೋ ದೇವ್ರೆ, ನನ್ನ ಕಣ್ಣಲ್ಲಿ ನನ್ನ ಬಾಯಲ್ಲಿ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಬೆಕ್ಕು ಮಾತಾಡುತ್ತಾ? ಸರ, ನಿಮ್ಮ ಕಣ್ಣ ಮುಂದೆ ನಿಂತೀನಿ, ನಮ್ನಿ ಒದರಾಡ್ಕೊಂತ ಮಾತಾಡಕೊಂತೀನಿ. ಇನ್ನ ನಂಬಿಕೆನ ಬರವಲ್ದೇನ್ರಿ ನಿಮ್ಗ? ಒಂದು ಸಲ ಬಂದು ನಿಮ್ಮ ಕೈ ಕಡಿಲೇನ್ರಿ ಗೊತ್ತಾಗತ್ತ ಇದು ಕನಸ ನನಸ ಅಂತ? ಬೇಡ 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 ಬೇಡ, ಗೊತ್ತಾಯ್ತು ಬಿಡು. ಇದು ಕನಸಲ್ಲ ನನಸ ಅಂತಂದು ಅಂದಂಗ ನೀನ್ ಎದಕ್ ಬಂದಿದ್ದೀ ಹೋಟೆಲ್ ಒಳಗಡೆ? ನಿಂದೇನ್ ಕೆಲ್ಸ? ನನಗ ಡ್ಯಾನ್ಸ್ ಮಾಡಂಗಾಗಿತ್ತು ನೋಡ್ರಿ. ಅದಕ್ಕೆ ಡ್ಯಾನ್ಸ್ ಮಾಡಕ ಎಲ್ಲೂ ಜಾಗ ಸಿಕ್ಕಿಲ್ಲಾಗಿತ್ತು. ಅದಕ್ಕೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡಿದ್ರಾಯ್ತು ಅಂತ ಬಂದೆ. ಏ ಬೆಕ್ಕ, ಇದು ಡ್ಯಾನ್ಸ್ ಮಾಡಕ ಡ್ಯಾನ್ಸಿಂದ ಕ್ಲಾಸ್ ಅಲ್ಲಿದು. ಇದು ಹೋಟೆಲ್ ಐತಿ, ಹೋಟೆಲ್. ಇಲ್ಲಿ ತಿನ್ನಾಕ್ ಬರ್ತಾರ, ಡ್ಯಾನ್ಸ್ ಮಾಡಕಲ್ಲ. ಅಷ್ಟು ಗೊತ್ತಿಲ್ಲ ನಿನಗ? ಹೋಟ್ಲಿಗೆ ತಿನ್ನಾಕ ಬರ್ತಾರ ಅಂದ್ಮೇಲೆ ನಿಮ್ಗೆ ತಿನ್ನೋದಕ್ಕೆ ಏನ್ ಬೇಕು ಅಂತ ಕೇಳ್ಬೇಕು. ಅದನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬನ್ನಿ ಅಂತ ಕೇಳಿದ್ರೆ ನಿನಗ್ ಬುದ್ಧಿಲ್ಲನ? ಬಂದ ಕಸ್ಟಮರಿಗೆ ಹೆಂಗ್ ಮಾತಾಡ್ಸ್ಬೇಕಂತಂದು. ಅಲ್ಲ ಬೆರಕಿ ಬೆಕ್ಕ, ಎಷ್ಟರ ಅದಿದಿ ನೀನು? ಏ ಬೆಕ್ಕ, ಚಂದನ ತಂಗ ಕೇಳ. ಇದು ಹೋಟೆಲ್ ಐತಿ, ಹೋಟೆಲ್. ದೊಡ್ಡ ಹೋಟೆಲ್ ಐತಿ. ಇಲ್ಲಿ ದುಡ್ಡು ಕೊಟ್ರೆ ಅಷ್ಟ ಊಟ, ಪುಕ್ಸೇಟೆ ಊಟ ಎಲ್ಲ ಸಿಗಂಗಿಲ್ಲ. ಪುಕ್ಸೇಟೆ ಊಟ ಕೊಡಕ ನಮ್ದೇನ್ ಧರ್ಮಛತ್ರ ಅನ್ಕೊಂಡೇನ? ಏ ಮುದಕ, ನನ್ನ ಏನಂತ ಅನ್ಕೊಂಡಿ? ಇದು ಧರ್ಮಛತ್ರ ಅಲ್ಲ ಅಂತ ನನಗೂ ಗೊತ್ತೈತಿ. ಇಲ್ಲಿ ರೊಕ್ಕ ಕೊಟ್ಟ ತಿನ್ಬೇಕನ್ನೋದು ನನಗೂ ಚೆನ್ನಾಗಿ ಗೊತ್ತೈತಿ. ಮೊದ್ಲು ಊಟ ಕಾಸು. ರೊಕ್ಕ ಕೊಡ್ಲಾರ್ದ ಪುಕ್ಸೇಟೆ ಏನ್ ತಿನ್ನಂಗಿಲ್ಲ ಈ ರಾಣಿ. ನೀನು ರೊಕ್ಕ ಕೊಡ್ತೀಯ? ನಿನ್ನ ಹತ್ರ ರೊಕ್ಕ ಐತನ? ಇದನ್ನ ನಾನ್ ನಂಬೇಕನ? ಆಮೇಲೆ ತಿಂದ ಮೇಲೆ ರೊಕ್ಕ ಇಲ್ಲ ಅಂತ ಓಡೋದೆ ಅಂದ್ರ ಅವಾಗ ನಾನೇನ್ ಮಾಡ್ಬೇಕು? ಏ ಮುದಕ, ಹೆಚ್ಚು ಕಮ್ಮಿ ಮಾತಾಡಿದೆ ಅಂದ್ರೆ ನೋಡು ಮತ್ತೆ ಊಟ ತಂದಿಡು, ರೊಕ್ಕ ಕೊಡ್ತೀನಿ. ಕೊಟ್ಟ ಮಾತಿಗೆ ತಪ್ಪಕ್ಕೆಲ್ಲ ಈ ರಾಣಿ. ಏನಂತ ಅನ್ಕೊಂಡಿ ರಾಣಿ ಅಂದ್ರ? ಸರಿ ಸರಿ, ಆರ್ಡರ್ ಮಾಡಿ ಏನ್ ಬೇಕಂತಂದು ತಿನ್ನು. ತಿಂದ ಮೇಲೆ ರೊಕ್ಕ ಕೊಡ್ಲಿಲ್ಲ ಅಂದ್ರ ಅವಾಗೈತಿ ನಿನಗ. ಮೊದ್ಲು ಊಟ ತರಿಸ್ರಿ, ಹೊಟ್ಟೆ ಸೋಗೈತಿ. ಎಷ್ಟೊತ್ತಾತ್ ನಾನು ಊಟ ಕಾಯಕ್ ಕುಂತ. ಲೇ ಸಂಗ್ಯಾ, ಬಾಲೆ ಇಲ್ಲಿ ಆರ್ಡರ್ ತಗೋಬಾ. ಏನ್ ಬೇಕಂತ ಕೇಳಿ ಕೊಡ್ಬಾ. ರೀ ಸರ, ಬಂದೆ. ಸರ, ಯಾವ ಟೇಬಲಲ್ಲಿ ಆರ್ಡ್ರ್ ತಗೋಬೇಕ್ರಿ? ಇದ ಟೇಬಲ್ಗ ತಗೋ ಆರ್ಡ್ರ್. ಸರ, ಇಲ್ಲಿ ಯಾರೂ ಕಾಣವಲ್ರಲ್ರಿ. ಯಾರದಾರ? ಯಾರಿಗೆ ಕೊಡ್ಬೇಕು ನಾನು ಆರ್ಡ್ರ್? ಏಯ್, ಕಣಿಗಿನ ಕಾಣಂಗಿಲ್ಲನ ನಿನ್ಗ? ಇಲ್ಲೇ ಕುಂತಿನ ಬೆಕ್ಕ, ಅದ್ರದ ಆರ್ಡರ್ ತಗೋ. ಏನಪ್ಪ ಎಣ್ಣ, ನಿನಗೂ ಮತ್ತೆ ಸ್ಪೆಷಲ್ ಆಗಿ ಹೇಳ್ಬೇಕನ್ನ ನಾನು? ಸರ, ಏನ್ರಿ ಇದು?
ಬೆಕ್ಕು ಮಾತಾಡಕ್ ಕುಂತೈತಲ್ಲ. ನಂಗೂ ಕೇಳ್ಸಾಕ್ ಕುಂತೈತಿ ಬೆಕ್ಕು ಮಾತಾಡಕ್ ಕುಂತೈತಿ ಅಂತಂದು. ಮೊದ್ಲು ಆರ್ಡರ್ ತಗೊಂಡು ಏನೇನ್ ಬೇಕಂತಂದು ಕೊಡು. ಯಪ್ಪ ಎಣ್ಣ ಮೊದ್ಲು ಬಾಯಿ ಮುಚ್ಚು. ಬಾಯಾಗಿಂದ ತೆಗ್ದಿದ್ದ ತಕ್ಷಣ ಬಾಯಿಂದ ವಾಸನೆ ಎಲ್ಲ ನನ್ನ ಮೂಗಿಗೆ ಬಡ್ಯಾಕ ಕುಂತೈತಿ. ತು 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 ತು. ಆಮೇಲೆ ನಂಗ ಸರಿನಾತಂಗ ಊಟ ಮಾಡಕ್ಕಾಗಲ್ಲ. ಬಾಯಿ ಮುಚ್ಚು. ಅಲ್ಲ ಬೆರಿಕಿ ಬೆಕ್ಕ, ಎಷ್ಟರ ಮಾತಾಡ್ತಿದ್ದೀನಿ ನೀನು. ಮಾತು ಸಾಕು. ಮೊದ್ಲು ಆರ್ಡರ್ ತಗೋತೀಯ ಏನಿಲ್ಲ? ಸರಿ ಹೇಳಿ ಹೇಳಿ ಏನು ಬೇಕಂತಂದು. ನಿಮ್ಮ ಹೋಟ್ಲಲ್ಲಿ ಏನೈತೆ ಅನ್ನೋದನ್ನ ಮೊದ್ಲು ಹೇಳು. ಆಮೇಲೆ ಅದರಲ್ಲಿ ನನಗೇನು ಬೇಕನ್ನೋದನ್ನ ನಾನು ಹೇಳ್ತೀನಿ. ಇಷ್ಟು ವರ್ಷ ಆತು ನಾನು ಇಷ್ಟು ದೊಡ್ಡವಾಗಿನಿ, ಇದುವರೆಗೂ ಯಾವ ಬೆಕ್ಕು ಇಷ್ಟು ಮಾತಾಡೋದನ್ನ ಕೇಳಿದ್ದಿಲ್ಲ ಬಿಡು ನಾನು. ಅದು ಅಲ್ದು ಬೆಕ್ಕು ಹೋಟ್ಲಿಗೆ ಬಂದು ತಿನ್ನೋ ಕುಂತೈತಿ. ಇಷ್ಟು ದಿನ ಬೆಕ್ಕು ಬರೀ ಇಲಿ ಹಾಲು ಇವು ಎರಡನ್ನ ಕುಡಿತೈತೆ ಅಂತ ಅನ್ಕೊಂಡಿದ್ದೆ. ಭಾರಿ ಐತಿ ಬಿಡು ಈ ಬೆಕ್ಕು. ಹೆಲೋ ರಾಜ, ಇದು ಶ್ರಾವಣ ತಿಂಗಳೈತಿ. ನಾನು ಶ್ರಾವಣ ನಡ್ಸಾಕೊಂತೀನಿ. ಇಲ್ಲ ಅಂದಿದ್ರೆ ಬೆಕ್ಕನ್ ತಿಂತಿದ್ದೆ. ಏನು ನೀನು ಶ್ರಾವಣ ನಡೆಸ್ತೀಯಾ? ಹಾ ಮತ್ತೆ ಯಾಕ ಮನುಷ್ಯರಷ್ಟ ನಡೆಸ್ಬೇಕಂತಂದು ಏನಾರು ರೂಲ್ಸ್ ಐತನ? ಇಲ್ಲ ಬಿಡು. ಸರಿ ಸರಿ, ಏನೇನೈತೆ ಅನ್ನೋದನ್ನ ಹೇಳ್ತೀನಿ ನೋಡು. ನಮ್ಮ ಹೋಟೆಲ್ನಾಗ ಈಗ ಬಿಸಿ ಬಿಸಿ ಪೂರಿ, ದೋಸೆ, ಇಡ್ಲಿ, ಪೊಂಗಲ್, ಬಿಸಿಬೇಳೆ ಬಾತು, ಪುಳಿಯೋಗರೆ, ಅಕ್ಕಿ ರೊಟ್ಟಿ, ರವೆ ದೋಸೆ, ಆಮೇಲೆ ರವೆ ಇಡ್ಲಿ, ಬಿಸಿ ಬಿಸಿ ಟೀ, ಕಾಫಿ, ಹಾರ್ಲೆಕ್ಸ್, ಬನ್ಸ್ ಇದೆ, ಆಮೇಲೆ ರೋಟಿ ಇದೆ, ಆಮೇಲೆ ಪನ್ನೀರ್ ಗ್ರೇವಿ ಇದೆ, ಬಟರ್ ಪನ್ನೀರ್ ಇದೆ, ಮಶ್ರೂಮ್ ಇದೆ, ಮತ್ತು ಜ್ಯೂಸ್ ಇದೆ, ಎಲ್ಲ ಥರದ್ದು. ನಿಮಗೇನು ಬೇಕು ಹೇಳ್ರಿ. ಹಾಗೆ ರೈಸಲ್ಲಿ ಜೀರಾ ರೈಸ್, ಗೀ ರೈಸ್, ವೈಟ್ ರೈಸ್, ಬ್ರೌನ್ ರೈಸ್, ಎಕ್ಸೆಟ್ರಾ ಇದ್ದಾವೆ. ನಿಮಗೇನು ಬೇಕು ಹೇಳ್ರಿ. ಹಾಗಾದ್ರೆ ನನಗೆ ಒಂದು ಪ್ಲೇಟ್ ಪುರಿ, ಒಂದು ಪ್ಲೇಟ್ ಇಡ್ಲಿ, ಒಂದು ಪ್ಲೇಟ್ ದೋಸೆ, ಒಂದು ಪ್ಲೇಟ್ ಬನ್ಸ್, ಮತ್ತೆ ಒಂದು ಪ್ಲೇಟ್ ಪುಳಿಯೋಗರೆ, ಒಂದು ಪ್ಲೇಟ್ ಪೊಂಗಲ್, ಎಲ್ಲಾನು ಒಂದೊಂದು ಪ್ಲೇಟ್ ತೊಗೊಂಬರ್ರಿ. ಬೇಗ ತಂದು ಕೊಡ್ಬೇಕಾ? ಏನು ಇಷ್ಟೊಂದು ನೀನೊಬ್ಬಕ್ಕೆ ತಿಂತೀಯಾ? ಏ ಕಣ್ಣು ಬಿಡಕ್ಕೆ ಹೋಗ್ಬೇಡ. ಆಮೇಲೆ ನನ್ನ ಹೊಟ್ಟೆ ನೋವು ಸಿಗಿಸಿತ್ತು. ಮೊದ್ಲು ಹೋಗ್ತಾಂಬೋಗ್. ಮೊದ್ಲ ಬಾಯಿ ಮುಚ್ಚೆ. ಸರಿ ಸರಿ, 2 ನಿಮಿಷ ತಂದ್ಬಿಟ್ಟೆ. ನನಗಿಂತ ಈ ಬೆಕ್ಕಿನ ಜೀವನನ ಎಷ್ಟೋ ಚಲೋ ಐತಿ. ಮುಂದಿನ ಜನ್ಮದಲ್ಲಾದರೂ ಈ ಥರ ಬೆಕ್ಕಾಗಿ ಹುಟ್ಟಬೇಕಪ್ಪ ನಾನು. ಅವಾಗ ಆರಾಮಾಗಿ ಇರ್ಬೋದು. ಹೊಸಪ್ಪ ಮೇಡಮ್ನರ, ನಮ್ಮ ಹೋಟೆಲ್ನಲ್ಲಿ ಏನೇನೈತೆ ನೋಡ್ರಿ, ಎಲ್ಲ ಥರದ ನಾಷ್ಟ ತೊಗೊಂಬಂದಿನಿ ನೋಡ್ರಿ. ಮತ್ತೇನಾರು ಬೇಕನ್ರಿ ಮೇಡಮ್ನರ? ಒಂದು ಫುಲ್ ಊಟದ ಮೀಲ್ಸ್ ತಗೊಂಬ ಬೇಗ. ಏನು ಇಷ್ಟು ನಾಷ್ಟ ಅಲ್ದ ಇನ್ನೊಂದು ಊಟನಾ? ಏಯ್ ಜಾಸ್ತಿ ಕಣ್ಣಿಗಿನ್ನೆಲ್ಲ ಬಿಡಕ್ಕೆ ಹೋಗ್ಬೇಡ. ಆಮೇಲೆ ನನಗೆ ಕಣ್ಣು ಹತ್ತಿ ಹೊಟ್ಟಿಗಿಟ್ಟಿ ನೋವು ಸ್ಟಾರ್ಟ್ ಆದ್ರ ಆಮೇಲೆ ನನ್ನ ನೋಡ್ಕೊಳ್ಳಾರ. ಮೊದ್ಲ ನಮ್ಮ ಅಕ್ಕಗ ಸಿಕ್ಕಾಪಟ್ಟೆ ಕೆಲಸ ಐತಿ. ಅದ್ರಾಗ ನನ್ನನ್ನು ನೋಡ್ಕೊಳ್ಳೋದೊಂದು ಎಕ್ಸ್ಟ್ರಾ ಕೆಲಸ ಹಚ್ಚಿಲ್ಲ ನಾನು. ನೀ ಕಣ್ಣಿಗಿನ್ನೆಲ್ಲ ಬಿಡಕ್ಕೆ ಹೋಗ್ಬೇಡ. ಊಟ ತಂದು ಕೊಟ್ಟು ಇಲ್ಲಿಂದ ಹೋಗ್ತಾ ಇರ ಅಷ್ಟ. ಏನು ಬೇರೆಕೈತೋ ಮಾರಾಯ ಈ ಬೆಕ್ಕರ. ಮನುಷ್ಯರಿಗಿಂತ ಜಾಸ್ತಿ ಇದ ಮಾತಾಡ್ತೈತಿ ಬಿಡು. ಆಹಾ, ಇದನ್ನೆಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ಹಂಗೆ ನೀರು ಬರ್ತಾ ಇದೆ. ಮೊದಲು ಪಟಾಪಟ್ಟ ನಂಗೆ ತಿಂದು ನನ್ನ ಕೆಲಸನ ಚಾಲೂ ಮಾಡ್ಬೇಕು. ಓಯ್ ಬೆಕ್ಕ, ಕೆಳಗೆ ಕುತ್ಕೋ. ನೀನು ಟೇಬಲ್ ಮೇಲೆ ಕುತ್ಕೊಂಡೆ ಅಲ್ಲ. ಏಯ್ ಮಬ್ಬ, ಸುಮ್ಮನೆ ಇರ್ಬೇಕು. ನಾ ಎಲ್ಲರೂ ಕುತ್ಕೊಂಡು ತಿಂತೀನಿ. ಅದೆಲ್ಲ ನಿನಗೆ ಅದಕ್ಕೆ ಸುಮ್ಮನೆ ಇಟ್ಟು ಇಲ್ಲಿಂದ ಹೋಗ್ತಾ ಇರ್ಬೇಕಷ್ಟೇ. ಪರವಾಗಿಲ್ಲ, ರುಚಿ ಅದಾವು. ಈ ಹೊಟ್ಟೆ ತುಂಬತಪ್ಪ. ವೇಟರ್, ಬೇಗ ಬಿಲ್ ತಗೊಂಬರ್ರಿ. ಸರ ಆ ಬೆಕ್ಕು ಎಲ್ಲ ತಿಂದೈತಂತ್ರಿ. ನೀವು ಬರ್ರಿ ಬಿಲ್ ಇಸ್ಕೊನಾಕ. ಬಿಲ್ಲಿಂದ ರೊಕ್ಕ ಇಸ್ಕೊನಾಕ. ಆಮೇಲೆ ಬಿಲ್ ಬೆಕ್ಕು ಏನಾರ ದುಡ್ಡು ಕೊಡ್ಲಾರ್ದ ಹಂಗ ಓಡೋತಂದ್ರೆ ಅವಾಗ ನಾನೇನು ಮಾಡಲಿ ರೀಪ? ನೀವು ಬರ್ರಿ ಅದಕ್ಕೆ ನನ್ನ ಜೊತೆಗೆ. ಸರಿ, ನಡಿ. ಏನ್ರಿ ಸರ, ಈ ಬೆಕ್ಕು ಬಾಳೆ ಎಲೆಯಾಗಿದ್ದಿದ್ದು ಊಟ ಎಲ್ಲ ಸ್ವಚ್ಛ ಖಾಲಿ ಮಾಡಿ, ಬಾಳೆ ಎಲೆನೂ ಸ್ವಚ್ಛ ನೀರಿಂದ ತೊಳೆದಿಟ್ಟಂಗ ತಿಂದ್ಬಿಟ್ಟೈತಲ್ರಿ ಸರ. ಏನ್ರಿ ಇದು? ಅಲ್ಲ ಬೆಕ್ಕ, ಯಾಕ ಈ ಬಾಳೆ ಎಲೆನ ಉಳಿಸಿಯಲ್ಲ? ಇದನ್ನೊಂದಿಷ್ಟು ತಿನ್ನಕ್ಕೆ ಬರಲ್ಲ ನೀನು? ಯಾಕ ಹೆಚ್ಚು ಕಮ್ಮಿ ಮಾತಾಡಿದೆ ಅಂದ್ರೆ ಒಂದು ಗುನ್ನ ಒಂದು ಕಡದ ಬಿಡ್ತೀನಿ ನೋಡು. ಮತ್ತೆ ಸುಮ್ಮನೆ ಇರ್ಬೇಕಷ್ಟ. ಬಾಳೆ ಎಲಿನ ತಿನ್ನಕ್ ನಾನು ನೀನಂತ ಮಾಡಿ, ಬೇಕಾದ್ರೆ ನೀನ ತಿನ್ಕೋ ಅದನ್ನ. ನಿಂದ ಮಾತು ಸಾಕು. ಮೊದ್ಲು ರೊಕ್ಕ ಕೊಡು. ರೊಕ್ಕ ಕೊಡ್ತೀನಿ ಸರ. ನಾನೇನು ಕೊಡಲ್ಲ ಅಂತ ಅಂದೇನ? ಎಷ್ಟಾಗೈತೆ ಹೇಳ್ರಿ ರೊಕ್ಕ? 2,900 ರೂಪಾಯಿ.
ರೊಕ್ಕ ಕೊಡು. ಏನ್ರಿ ಸರ್ ಜಸ್ಟ್ 2900 ಆಯ್ತು ತಗೋರಿ 3000 ರೂಪಾಯಿ ಕೊಡ್ತೀನಿ ನಿಮಗೆ 100 ರೂಪಾಯಿ ಟಿಪ್ಸ್ ನೀವ ಇಬ್ರು ಇಟ್ಕೊಂಡು ಎಂಜಾಯ್ ಮಾಡ್ರಿ ಇವತ್ತು ಸರ ಬೇಗ ಫೋನ್ ನಂಬರ್ ಹೇಳ್ರಿ ಕೊಂಕೆ ಕರು ಮಾಡ್ತೀನಿ 97 ನಾನು ಹೋಗಬಹುದು ಮಾಡು. ಕೊಂಕೆ ಕರು ಆಯ್ತು ನೋಡ್ರಿ ಸರ ಬಿಲ್ ಸರ ರೊಕ್ಕ ಬಂದೈತಾನೆ ಏನಿಲ್ಲ ಅಂತ ನಿಮ್ಮ ಫೋನ್ ಚೆಕ್ ಮಾಡ್ಕೊರಿ ಅಂದಂಗ 2900 ರೂಪಾಯಿ ಬಿಲ್ ಆಗಿತ್ತಲ್ಲ 3000 ರೂಪಾಯಿ ಹಾಕಿನಿ ಇಬ್ರು 50 ರೂಪಾಯಿದಲ್ಲಿ ಆರಾಮ್ ಎಂಜಾಯ್ ಮಾಡಿ. ಬೆಕ್ಕಗೂ ಫೋನ್ ಯೂಸ್ ಮಾಡಕ್ ಬರುತ್ತಾ?